ನಮಸ್ಕಾರ ಸ್ನೇಹಿತರೆ, ನಾನ್ ನಿಮ್ಮ ಸ್ನೇಹಿತೆ ಸ್ವಪ್ನ ನಿಮಗಿಗಾಗಿ ಮತ್ತೊಬ್ಬ ಸೂಪರ್ ಇಂಟರೆಸ್ಟಿಂಗ್ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಒಂದು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಹಾಗೂ ಬೋಲ್ಡ್ ಪ್ರಶ್ನೆ ಕೇಳಿದಿದ್ದಾರೆ. ಮದುವೆ ಆದ್ರೂ ಹಸ್ತಮೈಥುನ ಮಾಡಿಕೊಳ್ಳುತ್ತಾರಾ? ಇದು ಕೇಳೋಕೆ ಚಿಕ್ಕ ಪ್ರಶ್ನೆ ಅಂದ್ರೂ ಇದರೊಳಗೆ ಅಷ್ಟೇನೂ ಡೀಪ್ ಅರ್ಥಗಳು ಇರುವಂತೆ. ಇವತ್ತು ನಾವು ಈ ವಿಚಾರವನ್ನು ಮಾನಸಿಕತೆ, ದಾಂಪತ್ಯ ಜೀವನ ಮತ್ತು ಲೈಂಗಿಕ ಆರೋಗ್ಯದ ದೃಷ್ಟಿಯಿಂದ ಸಮಜಾಯಿಷಿ ಮಾಡಿ ಮಾತಾಡೋಣ. 1. ಹಸ್ತಮೈಥುನ ಅನ್ನೋದು ಏನು? ಹಸ್ತಮೈಥುನ ಅಂದ್ರೆ ಸ್ತ್ರೀ ಅಥವಾ ಪುರುಷನು ತನ್ನ ಲೈಂಗಿಕ ಆಸೆಗಳನ್ನು ತಾವು ತೃಪ್ತಿಪಡಿಸಿಕೊಳ್ಳೋದು. ಇದು ಶಾರೀರಿಕ ಹಾಗೂ ಮಾನಸಿಕ ತಣಿವುಗಾಗಿ ಕೆಲವೊಮ್ಮೆ ಉಪಯುಕ್ತವಾಗಬಹುದು. ಹಲವಾರು ವೈದ್ಯಕೀಯ ಅಧ್ಯಯನಗಳು ತೋರಿಸಿರೋದು ಇದರಿಂದ ಯಾವ ನೇರವಾದ ಹಾನಿಯೂ ಆಗಲ್ಲ ಅಂತ. 2. ಮದುವೆ ಆದಮೇಲೆ ಇದು ಬೇಕಾ? ಈ ಪ್ರಶ್ನೆಗೆ ಉತ್ತರ ಅವಶ್ಯಕತೆ ಮತ್ತು ಪರಿಸ್ಥಿತಿಯ ಮೇಲೆ ನಿರ್ಧಾರವಾಗುತ್ತೆ. ಕೆಲವೊಮ್ಮೆ ಪತಿ ಅಥವಾ ಪತ್ನಿ ದೂರ ಇರುತ್ತಾರೆ, ಕೆಲಸದ ನಿಟ್ಟಿನಲ್ಲಿ ಅಥವಾ ಆರೋಗ್ಯ ಕಾರಣಗಳಿಂದ. ಅಂತಹ ಸಂದರ್ಭಗಳಲ್ಲಿ ಹಲವರು ಈ ಮಾರ್ಗವನ್ನು ಆಯ್ದುಕೊಳ್ಳಬಹುದು. ಹೆಚ್ಚು ಪ್ರಮುಖವಾದ್ದು ಅಂದ್ರೆ, ಹಸ್ತಮೈಥುನ ಮಾಡಿದ್ರೆ ಮದುವೆ ದಾಂಪತ್ಯ ದುರಸ್ತಿಯಾಗತ್ತಾ? ಇಲ್ಲ. ಕೆಲವೊಮ್ಮೆ ಪತಿಪತ್ನಿಯ ನಡುವಿನ ಲೈಂಗಿಕ ಜೀವನ ತೃಪ್ತಿದಾಯಕವಿರದೇ ಇದ್ದಾಗ ಅಥವಾ ಸೆಕ್ಸ್ ಬಗ್ಗೆ ಓಪನ್ ಆಗಿ ಮಾತಾಡದಿದ್ದಾಗ ವ್ಯಕ್ತಿಗಳು ಹಸ್ತಮೈಥುನದ ಕಡೆ ಎಳೆಯಲ್ಪಡಬಹುದು. ಆದರೆ ಇದನ್ನು ವೈವಾಹಿಕ ಮೋಸ ಅಂತ ನೋಡಬಾರದು. ಇದು ಒಂದು ನೈಸರ್ಗಿಕ ಕ್ರಿಯೆ. 3. ತೊಂದರೆ ಆಗ್ತಾ? ಹೌದು, ಕೆಲವೊಮ್ಮೆ ಎಕ್ಸೆಸಿವ್ ಮ್ಯಾಸ್ಟರ್ಬೇಷನ್, ಅತಿಯಾಗಿ ಹಸ್ತಮೈಥುನ ಮಾಡೋದು, ಒಂದು ವ್ಯಸನದ ರೂಪ ತಾಳಬಹುದು. ಇದು ದಾಂಪತ್ಯ ಸಂಬಂಧಕ್ಕೆ ನಷ್ಟ ಉಂಟುಮಾಡಬಹುದು. ಪತ್ನಿ ಅಥವಾ ಗಂಡನಿಗೆ ಸಮಯ ಕೊಡದೆ ತಮ್ಮದೇ ಸ್ಯಾಟಿಸ್ಫ್ಯಾಕ್ಷನ್ನಲ್ಲಿ ಮುಗಿಯೋದು ಲಾಂಗ್ ಟರ್ಮ್ ಸಮಸ್ಯೆ ಆಗಬಹುದು. 4. ಸುಸ್ತು, ಗಿಲ್ಟಿ ಫೀಲ್ ಆಗೋದು ನಾರ್ಮಲ್. ತಮ್ಮ ಪತ್ನಿಯ ಪ್ರೀತಿಗೆ ಗಟ್ಟಿ ಪ್ರಾಮುಖ್ಯತೆ ಕೊಡೋ ವ್ಯಕ್ತಿಗಳು ಮದುವೆ ಆದಮೇಲೆ ಮ್ಯಾಸ್ಟರ್ಬೇಷನ್ ಮಾಡಿದ್ರೆ ಗಿಲ್ಟಿ ಫೀಲ್ ಆಗಬಹುದು. ಆದರೆ ಗಿಲ್ಟ್ ಎಷ್ಟು ಬೇಕೋ ಅಷ್ಟು ಮಾತ್ರ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲವಾಗಿದ್ದರೆ ಈ ವಿಷಯವನ್ನು ಸಹ ಓಪನ್ ಆಗಿ ಡಿಸ್ಕಸ್ ಮಾಡಬಹುದು. 5. ಯಾಕೆ ಮ್ಯಾಸ್ಟರ್ಬೇಟ್ ಮಾಡ್ತಾರೆ? ಸೆಕ್ಸ್ ಲಭ್ಯವಿಲ್ಲದ ಕಾರಣ. ತಾನಾಗಿ ಹೊಸ ಫ್ಯಾಂಟಸಿಸ್ ತೋರಿಸಿಕೊಳ್ಳೋ ಆಸೆ. ಒತ್ತಡ ಕಡಿಮೆ ಮಾಡಿಕೊಳ್ಳೋದು. ಕೆಲವೊಮ್ಮೆ ಸಂತೋಷದ ಮಿಕ್ಕೇನೂ ಕಾರಣವಿಲ್ಲ. ಹಿಂದಿನ ಕಾಲದಲ್ಲಿ ಹಸ್ತಮೈಥುನವನ್ನು ತಪ್ಪು, ಪಾಪ ಅಂತ ನಂಬಿಕೊಂಡಿದ್ದರು. ಇವತ್ತು ಇದರ ಬಗ್ಗೆ ವೈದ್ಯಕೀಯ ಹಾಗೂ ಮಾನಸಿಕ ತಜ್ಞರು ಕೂಡ ನ್ಯೂಟ್ರಲ್ ಆಗಿದ್ದಾರೆ. ಮದುವೆಯ ನಂತರ ಮ್ಯಾಸ್ಟರ್ಬೇಷನ್ ಮಾಡೋದು ತಪ್ಪು ಅಲ್ಲ, ಆದರೆ ಸಂಬಂಧದ ಮೇಲೆ ಹಾನಿ ಆಗದ ಮಟ್ಟಿಗೆ ಮಾತ್ರ. ನೀವು ಈ ವಿಚಾರದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಓಪನ್ ಆಗಿ ಮಾತಾಡಿ. ಸಂವಹನವೇ ಬಲವಾದ ಸಂಬಂಧದ ಕೀಲಿ. ಇದೇ ಮಾತು ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂಥ ಮತ್ತಷ್ಟು ಬೋಲ್ಡ್ ವಿಷಯಗಳ ಬಗ್ಗೆ ನಾವೆಲ್ಲ ಒಟ್ಟಾಗಿ ತಿಳಿಯೋಣ.